ವೆಲ್ಕಮ್ ಟು ಪೆಟ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮನ್ನ ಸಪೋರ್ಟ್ ಮಾಡಿ, ಹಾಗೆ ಲೈಕು ಕಮೆಂಟು ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಬ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಪುನೀತ್ ಅಂತ ಒಬ್ಬರು ಅವರು ಕಮೆಂಟ್ ಮಾಡೋಕ್ಕೆ ಹೇಳಿದರು ಅವ್ರ ಹೆಸ್ರನ್ನ. ಅಂದರೆ ಥ್ಯಾಂಕ್ ಯು ಸೊ ಮಚ್ ಪುನೀತ್ ಬ್ರೋ, ಥ್ಯಾಂಕ್ ಯು ಸೊ ಮಚ್ ಕಮೆಂಟ್ ಮಾಡಿದ್ದಕ್ಕೆ. ಪ್ಲೀಸ್ ಹೀಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ, ಎಲ್ಲರೂ ಅಷ್ಟೇ ಫ್ರೆಂಡ್ಸ್ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋಲಿ ಫ್ರೆಂಡ್ಸ್ ಮೇಜರಾಗಿ ಎಲ್ಲ ಥರದ ಪಿಜನ್ಸ್ಗೆ, ಅಂದರೆ ಮರಿಗಳಿಗಾಗಲಿ, ದೊಡ್ಡ ಅಕ್ಕಿಗಳಿಗಾಗಲಿ, ಜೊತೆ ಮಾಡಿರೋ ಅಕ್ಕಿಗಳಿಗಾಗಲಿ, ಇಲ್ಲಾಂದರೆ ಇವಾಗ ಆರಿಸ್ತಾ ಇರೋ ಅಕ್ಕಿಗಳಿಗಾಗಲಿ ಯಾವ ಥರ ಫುಡ್ ಕೊಡಬೇಕು, ಏನು ಮೇಂಟೈನ್ ಮಾಡಬೇಕು, ಹೇಗೆ ಮೇಂಟೈನ್ ಮಾಡಬೇಕು, ಅಂದರೆ ನನಗೆ ದೊಡ್ಡವ್ರು ಬೇಡ, ನಾನು ಮತ್ತು ನನಗಿಂತ ಸ್ವಲ್ಪ ಚಿಕ್ಕ ಇರೋರು, ಅಂದರೆ ಕಮ್ಮಿ ಇದನ್ನ ಸ್ಟಾರ್ಟಿಂಗ್ ಸಾಕ್ತಾ ಇರೋರು ಅವ್ರಿಗೂ ಹೇಳೋಣ ಅಂತ ಇವತ್ತಿನ ವೀಡಿಯೋಸ್ ಮಾಡ್ತಾ ಇರೋದು. ಅಂದರೆ ಸೊ ಇವಾಗ ನೋಡಿ, ಫಸ್ಟು ಫ್ರೆಂಡ್ಸ್ ಮ್ಯಾಕ್ಸಿಮಮ್ಮು ರಾಗಿ ಬೆಟರ್ ಫ್ರೆಂಡ್ಸ್, ಎಲ್ಲ ಅಕ್ಕಿಗೂ ರಾಗಿ ಬೆಟರು. ಇವಾಗ ಟೈಪ್ಸ್ ಹೇಳ್ಬಿಡ್ತೀನಿ. ಫಸ್ಟು ಮರಿಗೆ, ಒಂದು ದೊಡ್ಡ ಅಕ್ಕಿಗೆ, ಆಮೇಲೆ ಅಂದರೆ ಸಿಂಗಲ್ ಮಾಡಿರೋ ಅಕ್ಕಿಗೆ, ಆಮೇಲೆ ಜೊತೆ ಮಾಡಿರೋ ಅಕ್ಕಿಗೆ, ಆಮೇಲೆ ಮರಿ ಮಾಡಿರೋ ಅಕ್ಕಿಗಳಿಗೆ ಹೇಗೆ ಯಾವ ಥರ ಫೀಡ್ ಮಾಡ್ತೀನಿ, ನಾನು ಯಾವ ಥರ ಫೀಡ್ ಮಾಡ್ತೀನಿ ಅದನ್ನ ನೋಡಿ ನಿಮ್ಗೆ ಯಾವ ಥರ ಫೀಲ್ ಬರುತ್ತೋ ಆ ಥರ ಫೀಡ್ ಮಾಡಿ. ನೋಡಿ ಇದು ಆಡ್ತಾ ಇರೋ ಅಕ್ಕಿ, ಈ ಅಕ್ಕಿ ಮತ್ತು ನಮ್ಮದೊಂದು 13-15 ಬಾಜಿ ಎಲ್ಲ ಜಾಸ್ತಿ ಮಾಡಿಕೊಂಡು ಚೆನ್ನಾಗಿ ಆಡ್ತಿದ್ದೆ ಫ್ರೆಂಡ್ಸ್. ನೆನ್ನೆ 1 ಅವರ್ ಹತ್ತತ್ರ ಬಂದು ಕುತ್ಕೊಂಡ್ಬಿಟ್ವು. ಅದಿರಲಿ, ನೆಕ್ಸ್ಟ್ ವೀಡಿಯೋಲೆಲ್ಲ ತೋರಿಸ್ತೀನಿ, ವೀಡಿಯೋ ಹೇಳ್ತೀನಿ. ಸೊ ಇವಾಗ ನೋಡಿ, ಇದು ಆಡ್ತಾ ಇರೋ ಅಕ್ಕಿ ಫ್ರೆಂಡ್ಸ್. ಇದು ಅಂದರೆ ಪಟ್ಟ ಒಂದು 4-5 ಕಳ್ಳಿ ದಾಟಿರೋ ಪಟ್ಟ. ಇದಕ್ಕೆ ಮ್ಯಾಕ್ಸಿಮಮ್ ಬರೀ ರಾಗಿನೇ ತಿನ್ನಿಸ್ಬೇಕು ಫ್ರೆಂಡ್ಸ್. ಬರೀ ರಾಗಿ, ಸಾಚಾ ಅಕ್ಕಿ ಅಂತ ಹೇಳ್ತಾರೆ, ಸಾಚಾ ಟೂರ್ನಮೆಂಟ್ ಎಲ್ಲ ಕೇಳಿರ್ತೀರ ತುಂಬ ಜನ. ಅದೆಲ್ಲ ಬರೀ ರಾಗಿ ಮೇಯಿಸ್ಕೊಂಡೇ ಆರಿಸ್ತಾರಲ್ಲ ಫ್ರೆಂಡ್ಸ್, ಆ ಥರ ಬರೀ ರಾಗಿ ಕೊಟ್ಟರೆ ತುಂಬ ಬೆಟರು ಫ್ರೆಂಡ್ಸ್. ಪಾರಿವಾಳಕ್ಕೆ ಮೇಜರಾಗಿ ರಾಗಿನೇ ತುಂಬ ಹೆಲ್ತಿ ಫುಡ್ಡು ಎಲ್ಲ. ಆಮೇಲೆ ಇವಾಗ ರಾಗಿನೂ ಅಷ್ಟೇ, ಮ್ಯಾಕ್ಸಿಮಮ್ ಜನ ಏನು ಮಾಡ್ತೀರಾ ಅಂದರೆ ಈ ಕಲ್ಲು ಮಣ್ಣು ಮಿಕ್ಸ್ ಇರುತ್ತೆ ಫ್ರೆಂಡ್ಸ್, ಧೂಳು ಜಾಸ್ತಿ ಇರೋದು, ಕಲ್ಲು ಮಣ್ಣು ಮಿಕ್ಸ್ ಇರೋದು, ಆ ಥರ ರಾಗಿ ಇರುತ್ತೆ. ಅದನ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಅಂದರೆ ಅದು ಬಿಸಾಕಿ ಅಂತಲ್ಲ, ಅದನ್ನ ತೊಳೆದು ಒಂದು ಸರಿ ಒಣಗಿಸಿ, ಅಂದರೆ ಜಾಸ್ತಿ ಹಾರ್ಡಾಗಿ ಏನು ತೊಳಿಬೇಡಿ, ಒಂದು ರೇಂಜ್ ಕ್ಲೀನಾಗಿ ತೊಳೆದು ಅದನ್ನ ಒಣಗಿಸಿ ಆಮೇಲೆ ಕೊಟ್ಟರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇನ್ಫೆಕ್ಷನ್ ಆಗಲಿ, ಇಲ್ಲಾಂದರೆ ಏನಾದರೂ ಪ್ರಾಬ್ಲಮ್ಗಳಾಗಲಿ ಆ ಥರ ಎಲ್ಲ ಏನೂ ಆಗೋಲ್ಲ ಆ ಥರ ಕ್ಲೀನಾಗಿ ತೊಳೆದು ಕೊಟ್ಟರೆ. ಆಮೇಲೆ ಈಗ ಟೂರ್ನಮೆಂಟ್ಗೆ ಆಡಿಸೋ ಅಕ್ಕಿಗಳಿಗೆಲ್ಲ ಫ್ರೆಂಡ್ಸ್ ಮೇಜರ್ ಏನು ಮಾಡ್ತಾರೆ ಅಂದರೆ, ಒಂದು 10 kg ರಾಗಿನ ಕ್ಲೀನಾಗಿ ತೊಳೆದು ಅದಕ್ಕೊಂದು ಅರ್ಧ ಲೀಟ್ರು ಹಾಲು, ಮೊಟ್ಟೆ ಎಲ್ಲ ಒಡೆದಾಕಿ ಅದನ್ನ ಕ್ಲೀನಾಗಿ ಫ್ಯಾನ್ ಗಾಳಿಲಿ ಒಣಗಿಸಿ ಆ ಥರ ರಾಗಿ ಮಾಡಿಕೊಡ್ತಾರೆ. ಅದೆಲ್ಲ ಇವಾಗ ಬೇಡ. ನಾವೇನಾದ್ರು ಟೂರ್ನಮೆಂಟಿಗೆ ಬಿಡೋ ಥರ ಅಂದರೆ ಒಂದು 5 ಅವರ್ 4 ಅವರ್ ಡೈಲಿ ಕಂಟಿನ್ಯೂಸ್, ಇವತ್ತು ಬಿಟ್ಟರು 5 ಅವರ್, ನಾಳೆ ಬಿಟ್ಟರು 6 ಅವರ್, ಆ ಥರ ಆಡೋ ಅಕ್ಕಿಗಳು ಕೊಡೋದು, ವೆಯ್ಟು ಬೇಗ ಗೇನ್ ಮಾಡಲಿ ಅಂತ. ಇವಾಗ ನೋಡಿ, ಇವಾಗ ರಾಗಿ ತೋರಿಸ್ತಾ ಇದ್ದೀನಿ. ರಾಗಿ ಹೆಂಗೆ ಕೊಡ್ತೀನಿ ಅಂದರೆ ಫ್ರೆಂಡ್ಸ್, ಅಂದರೆ ತೊಳೆದು ಇಟ್ಟಿರೋ ರಾಗಿ ಕ್ಲೀನಾಗಿದ್ದರೆ ಪರವಾಗಿಲ್ಲ, ಧೂಳು ಕಳ್ಮಣ್ಣು ಜಾಸ್ತಿ ಇದ್ದರೆ ಆದಷ್ಟು ತೊಳೆದು ಕೊಡೋದು ಒಳ್ಳೆಯದು. ನಾವು ಅಷ್ಟೇ, ಜಾಸ್ತಿ ಧೂಳು ಮಣ್ಣಿದ್ರೆ ತೊಳೆದ್ಬಿಡ್ತೀವಿ, ಏನು ಒಂದು 10 ನಿಮಿಷನೂ ಆಗಲ್ಲ ಫ್ರೆಂಡ್ಸ್, ತೊಳೆದ್ರೆ ಒಳ್ಳೆಯದೇ. ಆಮೇಲೆ ನೋಡಿ, ಇವಾಗ ಸಿಂಗಲ್ಗಾದರೆ ಒಂದಿಷ್ಟು ಫ್ರೆಂಡ್ಸ್, ಆ್ಯಾವ್ರೇಜಾಗಿ ಒಂದು 1/4 ಇಡಿ, ಅರ್ಧ ಇಡಿಗಿಂತ ಕಮ್ಮಿ ಇರುತ್ತೆ, 100% ಅರ್ಧ ಇಡಿಗಿಂತ ಕಮ್ಮಿ ಇರುತ್ತೆ. ಜಾಸ್ತಿ ಹಾಕೋರು ಏನಿಲ್ಲ ಫ್ರೆಂಡ್ಸ್, ವೇಸ್ಟ್ ಮಾಡ್ತವೆ. ಆಮೇಲೆ ಇವಾಗ ನೋಡಿ, ಇದು ಜೊತೆಗೆ, ದುಡ್ಡು ಜೊತೆಗೆ ಮ್ಯಾಕ್ಸಿಮಮ್ ಇಷ್ಟೇ ಫ್ರೆಂಡ್ಸ್ ಹಾಕೋದು. ಇದಕ್ಕಿಂತ ಒಂಚೂರು ಜಾಸ್ತಿ ಹಾಕ್ಬೋದು ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಅವು ತಿಂತಿದ್ದಾವೆ ಅಂದರೆ ಹಾಕಿ ಫ್ರೆಂಡ್ಸ್, ರಾಗಿ ಎಷ್ಟಾದರೂ ಓಕೆ, ಅದು ತಿನ್ನುತ್ತೆ ಅಂದರೆ. ಅದೇ ದೊಡ್ಡ ಮೇವು, ಆಮೇಲೆ ಕಡಲೆಕಾಳು ತಿಂತಿದೆ. ಆಮೇಲೆ ಫ್ರೆಂಡ್ಸ್ ಮ್ಯಾಕ್ಸಿಮಮ್ ಜನ ಏನು ಮೇಜರ್ ತಪ್ಪು ಮಾಡೋದು ಅಂದರೆ ಹುರ್ಗಡ್ಲೆ ಹಾಕ್ತೀರಾ ಫ್ರೆಂಡ್ಸ್. ಹುರ್ಗಡ್ಲೆ ಚೆನ್ನಾಗಿ ತಿನ್ನುತ್ತೆ ಅಕ್ಕಿ, ಅದೇ ಹುರ್ಗಡ್ಲೆಯಿಂದ ಸೈಡ್ ಎಫೆಕ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಏನಾಗುತ್ತೆ ಅಂದರೆ ಹುರ್ಗಡ್ಲೆ ರಕ್ತ ಹೀರುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಏನಾಗುತ್ತೆ, ಇವಾಗ ಅದು ತಿನ್ನುತ್ತೆ ಅಕ್ಕಿ, ಪಾರಿವಾಳ ಹುರ್ಗಡ್ಲೆ ತಿಂದರೆ ಅಕ್ಕಿಲಿ ಸ್ಟ್ರೆಂತ್ ಕಮ್ಮಿ ಆಗುತ್ತೆ ಫ್ರೆಂಡ್ಸ್, ಹೋಗ್ತಾ ಹೋಗ್ತಾ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಆಮೇಲೆ ಇದು ರಕ್ತ ಕಮ್ಮಿ ಆಗುತ್ತೆ, ಅದರಿಂದ ಪ್ರಾಬ್ಲಮೇ ಜಾಸ್ತಿ. ಆಮೇಲೆ ಇವಾಗ ನೋಡಿ, ಒಂದು ದೊಡ್ಡ ಜೊತೆ ಅಂದರೆ ಮರಿ ಮಾಡಿಲ್ಲ ಅಂದರೆ ಆ ಅಕ್ಕಿಗಳಿಗೆ ಆ ಟ್ರೇ ಫುಲ್ ರಾಗಿ. ಅಂದರೆ ಇವಾಗ ಸಂಜೆ ಒಂದು ಈವ್ನಿಂಗ್ ಒಂದು 4 ಗಂಟೆಗೆ ಮೇಯಕ್ಕೆ ಬಿಡ್ತೀವಿ ಫ್ರೆಂಡ್ಸ್. ಈ ಜೊತೆ ನೋಡಿ, ಇದಕ್ಕೂ ಅಷ್ಟೇ ನೋಡಿ, ಎಲ್ಲ ಟ್ರೇ ಖಾಲಿ ಮಾಡಿದ್ದಾವೆ. ಅದು ಸಂಜೆ ಇವಾಗ ಟ್ರೇ ಎಲ್ಲ ತಗೊಂಡು ನೋಡ್ತೀವಿ ಫ್ರೆಂಡ್ಸ್, ಸಾರಿ, ಅದೇ ಇವಾಗ ಟ್ರೇ ತಗೊಂಡು ನೋಡ್ತೀವಿ. ಖಾಲಿ ಮಾಡಿದರೆ ಓಕೆ, ಕ್ಲೀನ್ ಮಾಡಿ ವಾಪಸ್ ಟ್ರೇ ರೆಡಿ ಮಾಡಿ ಇಟ್ಕೊತೀವಿ. ಖಾಲಿ ಮಾಡಿಲ್ಲ ಅಂದರೆ ಆ ರಾಗಿನ ಎತ್ತಿ ಈಚೆ ಚೆಲ್ಬಿಡ್ತೀವಿ ಫ್ರೆಂಡ್ಸ್. ಅಂದರೆ ಕ್ಲೀನ್ ಮಾಡಿನೇ, ಅಂದರೆ ಧೂಳು ಮತ್ತು ಅದ್ರ ಕಸ ಎಲ್ಲ ತೆಗೆದುಬಿಟ್ಟು ಅದು ಮಾತ್ರ ಹಾಕ್ಬಿಟ್ಟು ಈವ್ನಿಂಗ್ ಈಚೆ ಅದನ್ನ ಮಿಕ್ಕಿರೋ ರಾಗಿ ಹಾಕಿ ಮೇಯಿಸ್ತೀವಿ. ಆಗಲಿಲ್ಲ ಅಂದರೆ ಇನ್ನೊಂಚೂರು ರಾಗಿ ಹಾಕೋದು, ಈ ಥರ ಮಿಕ್ಸಿರೋ ರಾಗಿನ. ಆಮೇಲೆ ನೋಡಿ, ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ದೊಡ್ಡ ಮೇವು ಹಾಕೋದು ಫ್ರೆಂಡ್ಸ್. ಅಂದರೆ ಒಟ್ಟಿಗೆ ಗಂಡು ಹೆಣ್ಣು ಅವಾಗ ಬಿಡ್ತೀವಿ. ನಾರ್ಮಲ್ ರಾಗಿ ಮೇಯಿಸ್ಬೇಕಾದ್ರೆ ಗಂಡೊಂದು ಸರಿ ಹೆಣ್ಣೊಂದು ಸರಿ ಫ್ರೆಂಡ್ಸ್. ಅದು ಏನಕ್ಕೆ ಬಿಡ್ತೀವಿ ಅಂತ ಅದನ್ನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ತುಂಬ ಡೀಟೇಲ್ಸ್ಗಳು ಇರುತ್ತೆ ಫ್ರೆಂಡ್ಸ್, ತುಂಬ ಇದ್ದಾವೆ, ಹೇಳ್ತೀನಿ. ಆಮೇಲೆ ಈ ಅಕ್ಕಿಗೆ ಫ್ರೆಂಡ್ಸ್ ಮೇಜರಾಗಿ ಡಿಫ್ರೆಂಟಾಗಿ ಫೀಡಿಂಗು. ಏನಕ್ಕೆ ಅಂದರೆ ನೋಡಿ, ಇವಾಗ ಈ ಅಕ್ಕಿಗೆ ಹೊಸ ರೆಕ್ಕೆ ಬರ್ತೈತೆ, ಹೊಸ ಬಾಲ ಬರ್ತಾಯಿದೆ. ಆದ್ರಿಂದನೇ ಕಡಲೆಕಾಳು ಜಾಸ್ತಿ ಕೊಡಬೇಕು ಫ್ರೆಂಡ್ಸ್. ಮ್ಯಾಕ್ಸಿಮಮ್ 3 ಕಾಳು ಫ್ರೆಂಡ್ಸ್, ಕಡಲೆಕಾಳು, ಆಮೇಲೆ ಕಡಲೆ ಬೀಜ, ಆಮೇಲೆ ಬಟಾಣಿ.
ಅದು ಮೂರೂ ನೆನೆಸಿ ಕ್ಲೀನಾಗಿ ಒಂದು 10 ಕಾಳು ಆದ್ರೂ ಕೊಟ್ಟರೆ ಒಳ್ಳೇದು ಫ್ರೆಂಡ್ಸ್. ಆಗಲಿಲ್ಲ ಅಂದರೆ ನಮಗೆ 3 ಕಾಳು ಕೊಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಒಂದು 10 ಕಡಲೆಕಾಳು ಆದರೂ ಕೊಡ್ತಾಯಿದ್ರೆ ರೆಕ್ಕೆ ಕ್ಲೀನಾಗಿ ಬರುತ್ತೆ ಫ್ರೆಂಡ್ಸ್. ಬಾಲ ರೆಕ್ಕೆ ಕ್ಲೀನಾಗಿ ಬರುತ್ತೆ, ಡ್ಯಾಮೇಜ್ ಆಗೋಲ್ಲ, ಮ್ಯಾಕ್ಸಿಮಮ್ ಡ್ಯಾಮೇಜ್ ಆಗೋಲ್ಲ. ಇಲ್ಲಾಂದರೆ ಡ್ಯಾಮೇಜ್ ಆಗಿ ಇಲ್ಲ ಹೊಸ ಹಾಕಿ ರೆಕ್ಕೆ ಕ್ಲೀನಾಗಿ ಬರೋಲ್ಲ, ಅವಾಗ ಆರೋದು ಇಲ್ಲ ಜಾಸ್ತಿ ಕರೆಕ್ಟಾಗಿ. ಆಮೇಲೆ ನೋಡಿ ಇದಕ್ಕೂ ಬಾಲ ಕಿತ್ಕೊಟ್ಟಿದ್ದೀವಿ. ಅಟ್ಲೀಸ್ಟ್ ಒಂದು 10 ಕಾಳು ಫ್ರೆಂಡ್ಸ್, ಜಾಸ್ತಿ ಆಗೋಲ್ಲ ನಮ್ಮ ಕೈಲಿ. ಅಂದರೆ ಗೊತ್ತು ಪ್ರೈಸೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಎಲ್ಲರೂ ಏನು ದುಡ್ಡು ಇಟ್ಕೊಂಡೇ ಸಾಕ್ತಾ ಇರಲ್ಲ, ನಮ್ಮ ಥರ ಬಡವರು ಇರ್ತಾರೆ. ಸೊ ನೋಡಿ ಅಟ್ಲೀಸ್ಟ್ 10 to 15 ಕಾಳಾದರೂ ಕೊಟ್ಟರೆ ಒಳ್ಳೇದು ಫ್ರೆಂಡ್ಸ್. ಆಮೇಲೆ ಈಗ ನೋಡಿ ದೊಡ್ಡ ಜೊತೆ ಅದೇ ಟ್ರೇಲ್ ರಾಗಿ ತೋರಿಸೋನಲ್ಲ ಅಷ್ಟು ತೋರಿಸೋದು, ಆಮೇಲೆ ಮಿಕ್ಸಿರೋ ರಾಗಿನ ಈಚೆ ಹಾಕ್ಬಿಟ್ಟು ಮೇಯಿಸೋದು, ಆಮೇಲೆ ಎಕ್ಸ್ಟ್ರಾ ರಾಗಿನೂ ಹಾಕ್ತೀವಿ. ಆ ಥರ ಎಲ್ಲ ಏನಿಲ್ಲ, ಕ್ಲೀನಾಗಿ ಮೇಯಿಸಾದ್ಮೇಲೆ ಇವಾಗ ಮೇಯ್ನು ದೊಡ್ಡ ಮೇವು ಫ್ರೆಂಡ್ಸ್. ಇವಾಗ ರಾಗಿ ಕ್ಲೀನಾಗಿ ಫೈನ್ ರಾಗಿನ ಕ್ಲೀನಾಗಿ ತೊಳೆದು ಎತ್ತಿಟ್ಟಿರೋ ರಾಗಿನ ಯೂಸ್ ಮಾಡಬೇಕು. ಆಮೇಲೆ ಮೇಜರಾಗಿ ಹುರ್ಗಡ್ಲೆ ತಿನ್ನಿಸ್ಬೇಡಿ. ಆಮೇಲೆ ಕಡಲೆಕಾಳು ಏನು ಕೊಡಬೇಕು ಅಂತ ಹೇಳಿದ್ದೀನಿ, ಆ ಥರ ಕಡಲೆಕಾಳು ಕೊಡ್ಕೊಳ್ಳಿ. ಇಲ್ಲ ಖಾಲಿಯಾಗಿ ಹೋಗ್ಬಿಟ್ಟೈತೆ, ನಾವು ತರಬೇಕು, ಬಡ್ಜೆಟ್ ಪ್ರಾಬ್ಲಮ್ಮು ಫ್ರೆಂಡ್ಸ್. ಸರಿ ಇವಾಗ ಮುಂದೆ ಹೋಗೋಣ. ಅದೇ ಇವಾಗ ಹೇಳಿದ್ನಲ್ಲ ದೊಡ್ಡ ಮೇವು 3 ಥರ ಕಾಳನ್ನ ಮಿಕ್ಸ್ ಮಾಡ್ಕೋತೀವಿ ಫ್ರೆಂಡ್ಸ್. ಒಂದು ಸಜ್ಜೆ, ಒಂದು ಗೋಧಿ, ಒಂದು ಜೋಳ. ಅಫೋರ್ಡೆಬಲ್ ಪ್ರೈಸಲ್ಲೇ ಸಿಗುತ್ತೆ ಫ್ರೆಂಡ್ಸ್, ಡೋಂಟ್ ವರಿ. ನಾವು ಅಫೋರ್ಡೆಬಲ್ ಪ್ರೈಸಲ್ಲೇ ಸಾಕೋದು. ನೋಡಿ ಇವಾಗ ಎಲ್ಲ ರಾಗಿ ಎಲ್ಲ ಮೇಯಿಸಿ ಗಂಡೊಂದು ಸರಿ ಇನ್ನೊಂದು ಸರಿ ಒಂದು ಅರ್ಧ ಗಂಟೆ ಬಿಟ್ಟಾದ್ಮೇಲೆ ಎಲ್ಲ ಅಕ್ಕಿಗಳನ್ನೂ ಒಟ್ಟಿಗೆ ಬಿಟ್ಬಿಡ್ತೀವಿ. ಒಟ್ಟಿಗೆ ಬಿಟ್ಟು ಈ 3 ಕಾಳು ಸಜ್ಜೆ, ಗೋಧಿ, ಜೋಳ, ಈ 3 ಕಾಳನ್ನ ಮಿಕ್ಸ್ ಮಾಡಿ ಒಂದು ಇಡಿ 1.5 ಇಡಿ ಹತ್ತತ್ರ ಹಾಕ್ತೀವಿ ಫ್ರೆಂಡ್ಸ್, ಅಷ್ಟು ಅಕ್ಕಿಗೂ ಸೇರಿಸಿ. ಆಮೇಲೆ ನಮ್ಮವು ಆರಿಸಿರೋ ಅಕ್ಕಿಗಳು ಮೇಲೆ ಕೂತಿರ್ತವೆ, ಅಷ್ಟೊತ್ತು ಆರಿಸಿರ್ತೀವಿ ದೊಡ್ಡಮೇವು ಹಾಕೋಕ್ಕಿಂತ ಮುಂಚೆ. ಕೂತ್ಕೊಂಡಿದ್ರೆ ಅಲ್ಲೇ ಇರುತ್ತೆ, ಅದಾಗದೇ ಕೆಳಗೆ ಬಂದರೆ ದೊಡ್ಡಮೇವು ಅದಕ್ಕೆ ಸಿಗುತ್ತೆ. ಇಲ್ಲ ಅಂದರೆ ನಾವಂತೂ ವಾಪಸ್ ಹಾಕಲ್ಲ, ವಾರ್ತಾರೋ ಅಕ್ಕಿಗಳಲ್ವ. ಸೊ ಕೊಬ್ಬು ಜಾಸ್ತಿ ಮಾಡೋದು ಬೇಡ ಅಂತ. ಇಲ್ಲ ತಿಂದರೆ ಒಳ್ಳೇದೇ, ಪ್ರಾಬ್ಲಮ್ ಏನಿಲ್ಲ. ಬಟ್ ನಮಗೆ ಫಿನಿಷಿಂಗು ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಅಕ್ಕಿ ಬೇರೆ ಕಡೆ ಎಲ್ಲರೂ ಹೋಗಿ ಕೂತ್ಕೊಂಡ್ಬಿಟ್ರೆ ಅಂತ ಭಯಕ್ಕೆ ಬಾಜಿ ಜಾಸ್ತಿ ಅಲ್ವಾ, ಸೊ ಆ ಥರ ಮಾಡ್ತೀವಿ. ಈ ಥರ ಫೀಡ್ ಮಾಡ್ತೀವಿ ಫ್ರೆಂಡ್ಸ್ ಈವ್ನಿಂಗು. ಆಮೇಲೆ 3 ಟೈಮ್ ಕಂಪಲ್ಸರಿ ನೀರು ಫ್ರೆಂಡ್ಸ್, ಅದು ಕುಡಿಲಿ ಬಿಡಲಿ 3 ಸರಿ ನಾವು ತೋರಿಸ್ತೀವಿ. ಈ ಥರ ಕ್ಲೀನಾಗಿ ನೀರು ಕೊಟ್ಕೊಳ್ಳಿ. ಇದು ನಮ್ಮ ತಾಮ್ರದು ಫ್ರೆಂಡ್ಸ್, ಇದು 1 ಅವರ್ ಹತ್ತತ್ರ ಬಂದು ನೆನೆ ಕೂತ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋಲೆಲ್ಲ ತೋರಿಸ್ತೀನಿ. ಸೊ ಫೀಡಿಂಗ್ ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಟೂರ್ನಮೆಂಟ್ಗಾದ್ರೂ ಇಷ್ಟೇ ಫ್ರೆಂಡ್ಸ್, ಏನಿಲ್ಲ, ಎಕ್ಸ್ಟ್ರಾ ದೊಡ್ಡ ಮೇವು ಕಡಲೆಕಾಳು ಕೊಡಬೇಕಷ್ಟೇ ಟೂರ್ನಮೆಂಟ್ ಅಕ್ಕಿಗಳಿಗೆ, ಇನ್ನೇನಿಲ್ಲ. ಅದೇನಾದರೂ ಡ್ರೈ ಫ್ರೂಟ್ಸ್ದೆಲ್ಲ ಇದೆ, ಅದು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಲಿ. ಸರಿ, ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಸ್ವಲ್ಪ ಚಾನಲ್ ಸ್ಲೋ ಆಯಿತು ಅನಿಸ್ತಿದೆ, ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಮಾಡ್ತೀನಿ.